ಪರಮಾಣು ಬಾಂಬ್ ಇರಾನ್ ಮಾಡಬಾರದು ಅನ್ನುವ ಏಕೈಕ ಉದ್ದೇಶದಿಂದಲೇ ಇಷ್ಟೆಲ್ಲ ನಡೀತಾ ಇರೋದು. ಇವಾಗ ಅಮೆರಿಕದ ಉದ್ದೇಶ ಏನಂದರೆ, ಇರಾನ್ ದೇಶದಲ್ಲಿ ಒಂದು ಹೊಸ ಸರ್ಕಾರ ಸ್ಥಾಪನೆ ಮಾಡೋದು, ಜನರಿಂದ ಬಂದಂತಹ ಒಂದು ಡೆಮಾಕ್ರೆಟಿಕ್ ಸರ್ಕಾರ ಸ್ಥಾಪನೆ ಮಾಡೋದು, ಮತ್ತು ಅದು ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಸಾಮಾಜಿಕವಾಗಿ ಬೆಳವಣಿಗೆ ಆಗೋಕ್ಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಆ ಉದ್ದೇಶ ಸಫಲ ಆಗಲಿ ಅಂತ ನಾವೆಲ್ಲ ಅಂದ್ಕೋಬೇಕು. ಆದರೆ ಯುದ್ಧ ತುಂಬ ದಿವಸ ನಡೆದರೆ, ಈಗಾಗಲೇ ನೋಡಿ ದುಬೈ ಮೇಲೆ ಬಾಂಬ್ ಬಿತ್ತು, ಕತಾರ್ ಹತ್ರ ಬಾಂಬ್ ಬಿತ್ತು, ಬೆಹರೀನ್ ಮೇಲೆ ಬಾಂಬ್ ಬಿತ್ತು. ಈ ರೀತಿ ಆಗ್ತಾ ಹೋದರೆ ನಮ್ಮಲ್ಲಿ ತುಂಬ ದೊಡ್ಡ ತೊಂದರೆ ನಮಗಾಗುತ್ತೆ. ಯಾಕೆಂದರೆ ಇರಾನಿಂದ ಆಯಿಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಭಾರತ ಬಹಳ ಖರೀದಿ ಮಾಡ್ತೀವಿ. 97% ನಾವು ಅವ್ರ ಮೇಲೆ ಮತ್ತು ನಾವೀಗ ನಾಳೆ ದಿವಸ ನಮ್ಮ ಪೆಟ್ರೋಲ್ ಬೆಲೆ ಏನಾಗುತ್ತೆ ಯೋಚನೆ ಮಾಡಿ. 100 ರೂಪಾಯಿ ಪೆಟ್ರೋಲ್ 500 ರೂಪಾಯಿ ಆದರೆ ನಾವು ನೀವು ಎಲ್ಲಿ ಹೋಗೋಣ?